ಕರ್ನಾಟಕದ ಅರಣ್ಯ ಸಂಪತ್ತಿಗೆ ಮಾರಕವಾಗಿದೆ ಅಂತ ಹೇಳಲಾಗುವಂತಹ ಗೋವಾ ತಮ್ನಾರ್ ವಿದ್ಯುತ್ ಯೋಜನೆ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ನಾವೀಗ ನಿಂತಿರೋದು ಧಾರವಾಡ ತಾಲೂಕಿನ ನರೇಂದ್ರದಲ್ಲಿರುವಂತಹ ಪವರ್ ಗ್ರಿಡ್ ಅಲ್ಲಿ. ಇಲ್ಲಿಂದಲೇ ಏನಂತಂದ್ರೆ ಗೋವಾಕ್ಕೆ ಒಂದು ವಿದ್ಯುತ್ 400 ಕೆವಿ ವಿದ್ಯುತ್ ಹೋಗುವಂತ ಒಂದು ಈ ಯೋಜನೆ. ಇದಕ್ಕೆ ಸುಮಾರು ಕರ್ನಾಟಕದ 435 ಎಕರೆ ಏನೋ ಒಂದು ಅರಣ್ಯ ಪ್ರದೇಶ ಇದಕ್ಕೆ ಬಳಕೆ ಆಗುತ್ತೆ. ಇದರಿಂದಾಗಿ ಏನಂತಂದ್ರೆ ಸಾಕಷ್ಟು ಅರಣ್ಯ ಪ್ರದೇಶ ಹಾನಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಏನಂದ್ರೆ ಮರಗಳನ್ನ ಕಡಿಯಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಕಳೆದ ಸೆಪ್ಟೆಂಬರ್ ಸಮಯದಲ್ಲಿ ನಂತರ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ಅರಣ್ಯ ಮಾಡೋಕೆ. ಆದ್ರೆ ಈಗ 435 ಎಕರೆ ಅರಣ್ಯವನ್ನು ಒದಗಿಸುವ ಪ್ರಸ್ತಾಪವನ್ನು ತಿರಸ್ಕರಿಸುವಂತ ಕರ್ನಾಟಕ ಈಗ ಇದಕ್ಕೆ ಪೂರಕವಾಗಿ ಒಂದು ಮೂವ್ಮೆಂಟ್ ಮಾಡ್ತಾ ಇದೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದ್ದು. ಈ ಒಂದು ಯೋಜನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಪ್ರಧಾನಿ ಕಚೇರಿ ಈ ಒಂದು ಯೋಜನೆಯ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿದೆ ಅಂತ ಹೇಳಿದಾಗ ನಾವು ನಿಂತಿದ್ದೇವೆ ಇದೇ ಸ್ಥಳದಿಂದ ಗೋವಾಕ್ಕೆ ವಿದ್ಯುತ್ ಮಾರ್ಗವನ್ನು ನಿರ್ಮಿಸಲು ಮುಂದಾಗಿದೆ. ಗೋವಾ ತಮ್ನಾರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಲಿಮಿಟೆಡ್ ಅನ್ನುವಂತ ಈ ಒಂದು ಯೋಜನೆ ಅಡಿಯಲ್ಲಿ ಏನಂತಂದ್ರೆ ಅರಣ್ಯವನ್ನು ಅರಣ್ಯೇತರ ಬಳಕೆಗೆ ಬಳಸೋದಕ್ಕೆ ಅವಕಾಶ ಕೊಡಬೇಕಂತ ಕೇಳಲಾಗಿತ್ತು. ಆದ್ರೆ ಕಳೆದ ಸಲ ಏನು ಇದಕ್ಕೆ ಸಂಬಂಧಪಟ್ಟ ತಿರಸ್ಕಾರ ಮಾಡಿತ್ತು. ಯಾಕಂದ್ರೆ ಮಹದಾಯಿಗೆ ಯಾವ ಒಂದು ಅರಣ್ಯ ಸಚಿವಾಲಯದ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಮಹದಾಯಿಗಾಗಿ ಏನು ಒಂದು ಅರಣ್ಯ ಬಳಸ್ಕೊಳ್ಬೇಕಾಗುತ್ತೆ ಗೋವಾ ಮತ್ತು ಕರ್ನಾಟಕದ ಮಧ್ಯದಲ್ಲಿರುವಂತದ್ದು, ಆ ಅರಣ್ಯ ಬಳಸಿಕೊಳ್ಳೋದಕ್ಕೆ ಒಂದು ತಿರಸ್ಕಾರ ನೀಡಲಾಗಿತ್ತು. ಆದ್ರೆ ಅದೇ ಸಭೆಯಲ್ಲಿ ಈ ಒಂದು ತಮ್ನಾರ್ ಯೋಜನೆಗೆ ಒಂದು ಅನುಮತಿಯನ್ನು ನೀಡಲಾಗಿತ್ತು. ಹೀಗಾಗಿ ಏನಂದ್ರೆ ಇದು ನಮಗೆ ತಾರತಮ್ಯ ಮಾಡಲಾಗುತ್ತೋ ಅನ್ನುವಂತ ಒಂದು ವಿಷಯವನ್ನು ಮುಂದಿಟ್ಕೊಂಡು ಕರ್ನಾಟಕ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಆದ್ರೆ ಈಗ ಧಾರವಾಡ ಜಿಲ್ಲೆಯಲ್ಲಿ 4.70 ಹೆಕ್ಟರ್, ಬೆಳಗಾವಿ ಜಿಲ್ಲೆಯಲ್ಲಿ 101 ಹೆಕ್ಟರ್ ಹಾಗೂ ಉತ್ತರ ಕನ್ನಡದಲ್ಲಿ ಸುಮಾರು 70 ಹೆಕ್ಟರ್ ಅರಣ್ಯವನ್ನು ಈ ಯೋಜನೆಯನ್ನು ಬಳಸಿಕೊಳ್ಳಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 72,000 ಮರಗಳ ಹರಣ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಅರಣ್ಯ ಪಡೆಯ ಮುಖ್ಯಸ್ಥರ ಸಹಮತಿ ಮೇರೆಗೆ ಈಗ ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು ಅಂಜುಂ ಪರಮೇಜ್ ಅವರು ಏನಂತಾರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಸ್ತಾವನ ಮತ್ತೆ ಈಗ ಮುಖ್ಯ ಸಂರಕ್ಷಣಾಧಿಕಾರಿ ಮೂಲಕ ಏನಂತಂದ್ರೆ ಒಂದು ಪರ್ಯಾಯ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಮರಗಳನ್ನ ಕಡಿದು ಏನಂತಾರೆ ಇದನ್ನ ಬಳಸಬಹುದು, ಕಡಿಮೆ ಮರಗಳನ್ನ ಹನನ ಮಾಡಬಹುದು ಅನ್ನೋದಕ್ಕೆ ಪರ್ಯಾಯ ಒಂದು ಯೋಜನೆಯನ್ನು ಕೂಡ ಈಗ ಪ್ರಸ್ತಾವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಮೂಲಕ ಏನಂತಂದ್ರೆ ಕರ್ನಾಟಕದ ಸಾಕಷ್ಟು ಅರಣ್ಯ ಸಂಪತ್ತು ಹಾಳಾಗ್ತಾ ಇದೆ. ಒಂದ್ ಕಡೆ ಅಂತ ಮಹದಾಯಿಗಾದ್ರೆ ಅರಣ್ಯದ ವಿಷಯ ಬರುತ್ತೆ. ಆದ್ರೆ ಈ ಒಂದು ತಮ್ನಾರ್ ಯೋಜನೆಗೆ ಈ ರೀತಿ ಯಾಕೆ ಅನ್ನೋದು ಪ್ರಶ್ನೆಗಳಿಗೆ ಉದ್ಭವಿಸ್ತಾ ಇದ್ದು. ಒಂದ್ ವೇಳೆ ಗೋವಾ ತಮ್ನಾರ್ ಯೋಜನೆಗೆ ಕರ್ನಾಟಕದ ಅರಣ್ಯವನ್ನು ಬಳಸಿಕೊಳ್ಳೋದಕ್ಕೆ ಒಪ್ಪಿಗೆ ಕೊಡುವುದೇ ಆದಲ್ಲಿ ಆ ಕಡೆಯಿಂದ ಗೋವಾದಿಂದ ಏನು ಮಹದಾಯಿ ನೀರು ಬರುತ್ತೆ ಅದಕ್ಕೂ ಕೂಡ ಒಪ್ಪಿಗೆ ಕೊಡಬೇಕನ್ನುವಂತ ಒಂದು ವಾದವನ್ನ ಇಲ್ಲಿರುವಂತಹ ರೈತ ಮುಖಂಡರು ಮತ್ತು ಹೋರಾಟಗಾರರಿಗೆ ಇಡ್ತಾ ಇದ್ದು. ಮುಂದೆ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕರ್ನಾಟಕದ ಅರಣ್ಯ ಸಂಪತ್ತಿಗೆ ಮಾರಕವಾಗಿದೆ ಅಂತ ಹೇಳಲಾಗುವಂತಹ ಗೋವಾ ತಮ್ನಾರ್ ವಿದ್ಯುತ್ ಯೋಜನೆ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ನಾವೀಗ ನಿಂತಿರೋದು ಧಾರವಾಡ ತಾಲೂಕಿನ ನರೇಂದ್ರದಲ್ಲಿರುವಂತಹ ಪವರ್ ಗ್ರಿಡ್ ಅಲ್ಲಿ. ಇಲ್ಲಿಂದಲೇ ಏನಂತಂದ್ರೆ ಗೋವಾಕ್ಕೆ ಒಂದು ವಿದ್ಯುತ್ 400 ಕೆವಿ ವಿದ್ಯುತ್ ಹೋಗುವಂತ ಒಂದು ಈ ಯೋಜನೆ. ಇದಕ್ಕೆ ಸುಮಾರು ಕರ್ನಾಟಕದ 435 ಎಕರೆ ಏನೋ ಒಂದು ಅರಣ್ಯ ಪ್ರದೇಶ ಇದಕ್ಕೆ ಬಳಕೆ ಆಗುತ್ತೆ. ಇದರಿಂದಾಗಿ ಏನಂತಂದ್ರೆ ಸಾಕಷ್ಟು ಅರಣ್ಯ ಪ್ರದೇಶ ಹಾನಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಏನಂದ್ರೆ ಮರಗಳನ್ನ ಕಡಿಯಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಕಳೆದ ಸೆಪ್ಟೆಂಬರ್ ಸಮಯದಲ್ಲಿ ನಂತರ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ಅರಣ್ಯ ಮಾಡೋಕೆ. ಆದ್ರೆ ಈಗ 435 ಎಕರೆ ಅರಣ್ಯವನ್ನು ಒದಗಿಸುವ ಪ್ರಸ್ತಾಪವನ್ನು ತಿರಸ್ಕರಿಸುವಂತ ಕರ್ನಾಟಕ ಈಗ ಇದಕ್ಕೆ ಪೂರಕವಾಗಿ ಒಂದು ಮೂವ್ಮೆಂಟ್ ಮಾಡ್ತಾ ಇದೆ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದ್ದು. ಈ ಒಂದು ಯೋಜನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಪ್ರಧಾನಿ ಕಚೇರಿ ಈ ಒಂದು ಯೋಜನೆಯ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿದೆ ಅಂತ ಹೇಳಿದಾಗ ನಾವು ನಿಂತಿದ್ದೇವೆ ಇದೇ ಸ್ಥಳದಿಂದ ಗೋವಾಕ್ಕೆ ವಿದ್ಯುತ್ ಮಾರ್ಗವನ್ನು ನಿರ್ಮಿಸಲು ಮುಂದಾಗಿದೆ. ಗೋವಾ ತಮ್ನಾರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಲಿಮಿಟೆಡ್ ಅನ್ನುವಂತ ಈ ಒಂದು ಯೋಜನೆ ಅಡಿಯಲ್ಲಿ ಏನಂತಂದ್ರೆ ಅರಣ್ಯವನ್ನು ಅರಣ್ಯೇತರ ಬಳಕೆಗೆ ಬಳಸೋದಕ್ಕೆ ಅವಕಾಶ ಕೊಡಬೇಕಂತ ಕೇಳಲಾಗಿತ್ತು. ಆದ್ರೆ ಕಳೆದ ಸಲ ಏನು ಇದಕ್ಕೆ ಸಂಬಂಧಪಟ್ಟ ತಿರಸ್ಕಾರ ಮಾಡಿತ್ತು. ಯಾಕಂದ್ರೆ ಮಹದಾಯಿಗೆ ಯಾವ ಒಂದು ಅರಣ್ಯ ಸಚಿವಾಲಯದ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಮಹದಾಯಿಗಾಗಿ ಏನು ಒಂದು ಅರಣ್ಯ ಬಳಸಿಕೊಳ್ಬೇಕಾಗುತ್ತೆ ಗೋವಾ ಮತ್ತು ಕರ್ನಾಟಕದ ಮಧ್ಯದಲ್ಲಿರುವಂತದ್ದು, ಆ ಅರಣ್ಯ ಬಳಸಿಕೊಳ್ಳೋದಕ್ಕೆ ಒಂದು ತಿರಸ್ಕಾರ ನೀಡಲಾಗಿತ್ತು. ಆದ್ರೆ ಅದೇ ಸಭೆಯಲ್ಲಿ ಈ ಒಂದು ತಮ್ನಾರ್ ಯೋಜನೆಗೆ ಒಂದು ಅನುಮತಿಯನ್ನು ನೀಡಲಾಗಿತ್ತು. ಹೀಗಾಗಿ ಏನಂದ್ರೆ ಇದು ನಮಗೆ ತಾರತಮ್ಯ ಮಾಡಲಾಗುತ್ತೋ ಅನ್ನುವಂತ ಒಂದು ವಿಷಯವನ್ನು ಮುಂದಿಟ್ಕೊಂಡು ಕರ್ನಾಟಕ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಆದ್ರೆ ಈಗ ಧಾರವಾಡ ಜಿಲ್ಲೆಯಲ್ಲಿ 4.70 ಹೆಕ್ಟರ್, ಬೆಳಗಾವಿ ಜಿಲ್ಲೆಯಲ್ಲಿ 101 ಹೆಕ್ಟರ್ ಹಾಗೂ ಉತ್ತರ ಕನ್ನಡದಲ್ಲಿ ಸುಮಾರು 70 ಹೆಕ್ಟರ್ ಅರಣ್ಯವನ್ನು ಈ ಯೋಜನೆಯನ್ನು ಬಳಸಿಕೊಳ್ಳಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 72,000 ಮರಗಳ ಹರಣ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಅರಣ್ಯ ಪಡೆಯ ಮುಖ್ಯಸ್ಥರ ಸಹಮತಿ ಮೇರೆಗೆ ಈಗ ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು ಅಂಜುಂ ಪರಮೇಜ್ ಅವರು ಏನಂತಾರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಸ್ತಾವನ ಮತ್ತೆ ಈಗ ಮುಖ್ಯ ಸಂರಕ್ಷಣಾಧಿಕಾರಿ ಮೂಲಕ ಏನಂತಂದ್ರೆ ಒಂದು ಪರ್ಯಾಯ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಮರಗಳನ್ನ ಕಡಿದು ಏನಂತಾರೆ ಇದನ್ನ ಬಳಸಬಹುದು, ಕಡಿಮೆ ಮರಗಳನ್ನ ಹನನ ಮಾಡಬಹುದು ಅನ್ನೋದಕ್ಕೆ ಪರ್ಯಾಯ ಒಂದು ಯೋಜನೆಯನ್ನು ಕೂಡ ಈಗ ಪ್ರಸ್ತಾವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಮೂಲಕ ಏನಂತಂದ್ರೆ ಕರ್ನಾಟಕದ ಸಾಕಷ್ಟು ಅರಣ್ಯ ಸಂಪತ್ತು ಹಾಳಾಗ್ತಾ ಇದೆ. ಒಂದ್ ಕಡೆ ಅಂತ ಮಹದಾಯಿಗಾದ್ರೆ ಅರಣ್ಯದ ವಿಷಯ ಬರುತ್ತೆ. ಆದ್ರೆ ಈ ಒಂದು ತಮ್ನಾರ್ ಯೋಜನೆಗೆ ಈ ರೀತಿ ಯಾಕೆ ಅನ್ನುವಂಥದ್ದು ಪ್ರಶ್ನೆಗಳಿಗೆ ಉದ್ಭವಿಸ್ತಾ ಇದ್ದು. ಒಂದ್ ವೇಳೆ ಗೋವಾ ತಮ್ನಾರ್ ಯೋಜನೆಗೆ ಕರ್ನಾಟಕದ ಅರಣ್ಯವನ್ನು ಬಳಸಿಕೊಳ್ಳೋದಕ್ಕೆ ಒಪ್ಪಿಗೆ ಕೊಡುವುದೇ ಆದಲ್ಲಿ ಆ ಕಡೆಯಿಂದ ಗೋವಾದಿಂದ ಏನು ಮಹದಾಯಿ ನೀರು ಬರುತ್ತೆ ಅದಕ್ಕೂ ಕೂಡ ಒಪ್ಪಿಗೆ ಕೊಡಬೇಕನ್ನುವಂತ ಒಂದು ವಾದವನ್ನ ಇಲ್ಲಿರುವಂತಹ ರೈತ ಮುಖಂಡರು ಮತ್ತು ಹೋರಾಟಗಾರರಿಗೆ ಇಡ್ತಾ ಇದ್ದು. ಮುಂದೆ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕರ್ನಾಟಕದ ಅರಣ್ಯ ಸಂಪತ್ತಿಗೆ ಮಾರಕವಾಗಿದೆ ಅಂತ ಹೇಳಲಾಗುವಂತಹ ಗೋವಾ ತಮ್ನಾರ್ ವಿದ್ಯುತ್ ಯೋಜನೆ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ನಾವೀಗ ನಿಂತಿರೋದು ಧಾರವಾಡ ತಾಲೂಕಿನ
ನರೇಂದ್ರದಲ್ಲಿರುವಂತಹ ಪವರ್ ಗ್ರಿಡ್ ಅಲ್ಲಿ ಇಲ್ಲಿಂದಲೇ ಏನಂತಂದ್ರೆ ಗೋವಾಕ್ಕೆ ಒಂದು ವಿದ್ಯುತ್ 400 ಕೆವಿ ವಿದ್ಯುತ್ ಹೋಗುವಂತ ಒಂದು ಈ ಯೋಜನೆ. ಇದಕ್ಕೆ ಸುಮಾರು ಕರ್ನಾಟಕದ 435 ಎಕರೆ ಏನೋ ಒಂದು ಅರಣ್ಯ ಪ್ರದೇಶ ಇದಕ್ಕೆ ಬಳಕೆ ಆಗುತ್ತೆ. ಇದರಿಂದಾಗಿ ಏನಂತಂದ್ರೆ ಸಾಕಷ್ಟು ಅರಣ್ಯ ಪ್ರದೇಶ ಹಾನಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಏನಂದ್ರೆ ಮರಗಳನ್ನ ಕಡಿಯಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಕಳೆದ ಸೆಪ್ಟೆಂಬರ್ ಸಮಯದಲ್ಲಿ ನಂತರ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ಅರಣ್ಯ ಇದು ಮಾಡೋಕೆ. ಆದ್ರೆ ಈಗ 435 ಎಕರೆ ಅರಣ್ಯವನ್ನು ಒದಗಿಸುವ ಪ್ರಸ್ತಾಪವನ್ನು ತಿರಸ್ಕರಿಸುವಂತ ಕರ್ನಾಟಕ ಈಗ ಇದಕ್ಕೆ ಪೂರಕವಾಗಿ ಒಂದು ಮೂವ್ಮೆಂಟ್ ಮಾಡ್ತಾ ಇದೆ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇದ್ದು. ಈ ಒಂದು ಯೋಜನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಪ್ರಧಾನಿ ಕಚೇರಿ ಒಂದು ಈ ಒಂದು ಯೋಜನೆಯ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿದೆ ಅಂತ ಹೇಳಿದಾಗ ನಾವು ನಿಂತಿದ್ದೇವೆ ಇದೇ ಸ್ಥಳದಿಂದ ಗೋವಾಕ್ಕೆ ವಿದ್ಯುತ್ ಮಾರ್ಗವನ್ನು ನಿರ್ಮಿಸಲು ಮುಂದಾಗಿದೆ. ಗೋವಾ ತಮ್ನಾರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಲಿಮಿಟೆಡ್ ಅನ್ನುವಂತ ಈ ಒಂದು ಯೋಜನೆ ಅಡಿಯಲ್ಲಿ ಏನಂತಂದ್ರೆ ಅರಣ್ಯವನ್ನು ಅರಣ್ಯೇತರ ಬಳಕೆಗೆ ಬಳಸೋದಕ್ಕೆ ಅವಕಾಶ ಕೊಡಬೇಕಂತ ಕೇಳಲಾಗಿತ್ತು. ಆದ್ರೆ ಕಳೆದ ಸಲ ಏನು ಇದಕ್ಕೆ ಸಂಬಂಧಪಟ್ಟ ತಿರಸ್ಕಾರ ಮಾಡಿತ್ತು. ಯಾಕಂದ್ರೆ ಮಹದಾಯಿಗೆ ಯಾವ ಒಂದು ಅರಣ್ಯ ಸಚಿವಾಲಯದ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಮಹದಾಯಿಗಾಗಿ ಏನು ಒಂದು ಅರಣ್ಯ ಬಳಸ್ಕೊಳ್ಬೇಕಾಗುತ್ತೆ ಗೋವಾ ಮತ್ತು ಕರ್ನಾಟಕದ ಮಧ್ಯದಲ್ಲಿರುವಂತದ್ದು, ಆ ಅರಣ್ಯ ಬಳಸಿಕೊಳ್ಳೋದಕ್ಕೆ ಒಂದು ತಿರಸ್ಕಾರ ನೀಡಲಾಗಿತ್ತು. ಆದ್ರೆ ಅದೇ ಸಭೆಯಲ್ಲಿ ಈ ಒಂದು ತಮ್ನಾರ್ ಯೋಜನೆಗೆ ಒಂದು ಅನುಮತಿಯನ್ನು ನೀಡಲಾಗಿತ್ತು. ಹೀಗಾಗಿ ಏನಂದ್ರೆ ಇದು ನಮಗೆ ತಾರತಮ್ಯ ಮಾಡಲಾಗುತ್ತೋ ಅನ್ನುವಂತ ಒಂದು ವಿಷಯವನ್ನು ಮುಂದಿಟ್ಕೊಂಡು ಕರ್ನಾಟಕ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಆದ್ರೆ ಈಗ ಧಾರವಾಡ ಜಿಲ್ಲೆಯಲ್ಲಿ 4.70 ಹೆಕ್ಟರ್, ಬೆಳಗಾವಿ ಜಿಲ್ಲೆಯಲ್ಲಿ 101 ಹೆಕ್ಟರ್ ಹಾಗೂ ಉತ್ತರ ಕನ್ನಡದಲ್ಲಿ ಸುಮಾರು 70 ಹೆಕ್ಟರ್ ಅರಣ್ಯವನ್ನು ಈ ಯೋಜನೆಯನ್ನು ಬಳಸಿಕೊಳ್ಳಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 72,000 ಮರಗಳ ಹರಣ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಅರಣ್ಯ ಪಡೆಯ ಮುಖ್ಯಸ್ಥರ ಸಹಮತಿ ಮೇರೆಗೆ ಈಗ ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು ಅಂಜುಮ್ ಪರಮೇಜ್ ಅವರು ಏನಂತಾರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಸ್ತಾವನ ಮತ್ತೆ ಈಗ ಮುಖ್ಯ ಸಂರಕ್ಷಣಾಧಿಕಾರಿ ಮೂಲಕ ಏನಂತಂದ್ರೆ ಒಂದು ಪರ್ಯಾಯ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಮರಗಳನ್ನ ಕಡಿದು ಏನಂತಾರೆ ಇದನ್ನ ಬಳಸಬಹುದು, ಕಡಿಮೆ ಮರಗಳನ್ನ ಹನನ ಮಾಡಬಹುದು ಅನ್ನೋದಕ್ಕೆ ಪರ್ಯಾಯ ಒಂದು ಯೋಜನೆಯನ್ನು ಕೂಡ ಈಗ ಪ್ರಸ್ತಾವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಮೂಲಕ ಏನಂತಂದ್ರೆ ಕರ್ನಾಟಕದ ಸಾಕಷ್ಟು ಅರಣ್ಯ ಸಂಪತ್ತು ಹಾಳಾಗ್ತಾ ಇದೆ. ಒಂದ್ ಕಡೆ ಅಂತ ಮಹದಾಯಿಗಾದ್ರೆ ಅರಣ್ಯದ ವಿಷಯ ಬರುತ್ತೆ. ಆದ್ರೆ ಈ ಒಂದು ತಮ್ನಾರ್ ಯೋಜನೆಗೆ ಈ ರೀತಿ ಯಾಕೆ ಅನ್ನೋದು ಪ್ರಶ್ನೆಗಳಿಗೆ ಉದ್ಭವಿಸ್ತಾ ಇದ್ದು. ಒಂದ್ ವೇಳೆ ಗೋವಾ ತಮ್ನಾರ್ ಯೋಜನೆಗೆ ಕರ್ನಾಟಕದ ಅರಣ್ಯವನ್ನು ಬಳಸಿಕೊಳ್ಳೋದಕ್ಕೆ ಒಪ್ಪಿಗೆ ಕೊಡುವುದೇ ಆದಲ್ಲಿ ಆ ಕಡೆಯಿಂದ ಗೋವಾದಿಂದ ಏನು ಮಹದಾಯಿ ನೀರು ಬರುತ್ತೆ ಅದಕ್ಕೂ ಕೂಡ ಒಪ್ಪಿಗೆ ಕೊಡಬೇಕನ್ನುವಂತ ಒಂದು ವಾದವನ್ನ ಇಲ್ಲಿರುವಂತಹ ರೈತ ಮುಖಂಡರು ಮತ್ತು ಹೋರಾಟಗಾರರಿಗೆ ಇಡ್ತಾ ಇದ್ದು. ಮುಂದೆ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಕರ್ನಾಟಕದ ಅರಣ್ಯ ಸಂಪತ್ತಿಗೆ ಮಾರಕವಾಗಿದೆ ಅಂತ ಹೇಳಲಾಗುವಂತಹ ಗೋವಾ ತಮ್ನಾರ್ ವಿದ್ಯುತ್ ಯೋಜನೆ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ನಾವೀಗ ನಿಂತಿರೋದು ಧಾರವಾಡ ತಾಲೂಕಿನ ನರೇಂದ್ರದಲ್ಲಿರುವಂತಹ ಪವರ್ ಗ್ರಿಡ್ ಅಲ್ಲಿ. ಇಲ್ಲಿಂದಲೇ ಏನಂತಂದ್ರೆ ಗೋವಾಕ್ಕೆ ಒಂದು ವಿದ್ಯುತ್ 400 ಕೆವಿ ವಿದ್ಯುತ್ ಹೋಗುವಂತ ಒಂದು ಈ ಯೋಜನೆ. ಇದಕ್ಕೆ ಸುಮಾರು ಕರ್ನಾಟಕದ 435 ಎಕರೆ ಏನೋ ಒಂದು ಅರಣ್ಯ ಪ್ರದೇಶ ಇದಕ್ಕೆ ಬಳಕೆ ಆಗುತ್ತೆ. ಇದರಿಂದಾಗಿ ಏನಂತಂದ್ರೆ ಸಾಕಷ್ಟು ಅರಣ್ಯ ಪ್ರದೇಶ ಹಾನಿಯಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಏನಂದ್ರೆ ಮರಗಳನ್ನ ಕಡಿಯಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದಕ್ಕೆ ಕಳೆದ ಸೆಪ್ಟೆಂಬರ್ ಸಮಯದಲ್ಲಿ ನಂತರ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಇದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒಂದು ಅರಣ್ಯ ಇದು ಮಾಡೋಕೆ. ಆದ್ರೆ ಈಗ 435 ಎಕರೆ ಅರಣ್ಯವನ್ನು ಒದಗಿಸುವ ಪ್ರಸ್ತಾಪವನ್ನು ತಿರಸ್ಕರಿಸುವಂತ ಕರ್ನಾಟಕ ಈಗ ಇದಕ್ಕೆ ಪೂರಕವಾಗಿ ಒಂದು ಮೂವ್ಮೆಂಟ್ ಮಾಡ್ತಾ ಇದೆ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದ್ದು. ಈ ಒಂದು ಯೋಜನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಪ್ರಧಾನಿ ಕಚೇರಿ ಒಂದು ಈ ಒಂದು ಯೋಜನೆಯ ಬಗ್ಗೆ ಸಾಕಷ್ಟು ಮುತುವರ್ಜಿ ವಹಿಸಿದೆ ಅಂತ ಹೇಳಿದಾಗ ನಾವು ನಿಂತಿದ್ದೇವೆ ಇದೇ ಸ್ಥಳದಿಂದ ಗೋವಾಕ್ಕೆ ವಿದ್ಯುತ್ ಮಾರ್ಗವನ್ನು ನಿರ್ಮಿಸಲು ಮುಂದಾಗಿದೆ. ಗೋವಾ ತಮ್ನಾರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಲಿಮಿಟೆಡ್ ಅನ್ನುವಂತ ಈ ಒಂದು ಯೋಜನೆ ಅಡಿಯಲ್ಲಿ ಏನಂತಂದ್ರೆ ಅರಣ್ಯವನ್ನು ಅರಣ್ಯೇತರ ಬಳಕೆಗೆ ಬಳಸೋದಕ್ಕೆ ಅವಕಾಶ ಕೊಡಬೇಕಂತ ಕೇಳಲಾಗಿತ್ತು. ಆದ್ರೆ ಕಳೆದ ಸಲ ಏನು ಇದಕ್ಕೆ ಸಂಬಂಧಪಟ್ಟ ತಿರಸ್ಕಾರ ಮಾಡಿತ್ತು. ಯಾಕಂದ್ರೆ ಮಹದಾಯಿಗೆ ಯಾವ ಒಂದು ಅರಣ್ಯ ಸಚಿವಾಲಯದ ಒಂದು ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಮಹದಾಯಿಗಾಗಿ ಏನು ಒಂದು ಅರಣ್ಯ ಬಳಸಿಕೊಳ್ಬೇಕಾಗುತ್ತೆ ಗೋವಾ ಮತ್ತು ಕರ್ನಾಟಕದ ಮಧ್ಯದಲ್ಲಿರುವಂತದ್ದು, ಆ ಅರಣ್ಯ ಬಳಸಿಕೊಳ್ಳೋದಕ್ಕೆ ಒಂದು ತಿರಸ್ಕಾರ ನೀಡಲಾಗಿತ್ತು. ಆದ್ರೆ ಅದೇ ಸಭೆಯಲ್ಲಿ ಈ ಒಂದು ತಮ್ನಾರ್ ಯೋಜನೆಗೆ ಒಂದು ಅನುಮತಿಯನ್ನು ನೀಡಲಾಗಿತ್ತು. ಹೀಗಾಗಿ ಏನಂದ್ರೆ ಇದು ನಮಗೆ ತಾರತಮ್ಯ ಮಾಡಲಾಗುತ್ತೋ ಅನ್ನುವಂತ ಒಂದು ವಿಷಯವನ್ನು ಮುಂದಿಟ್ಕೊಂಡು ಕರ್ನಾಟಕ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಆದ್ರೆ ಈಗ ಧಾರವಾಡ ಜಿಲ್ಲೆಯಲ್ಲಿ 4.70 ಹೆಕ್ಟರ್, ಬೆಳಗಾವಿ ಜಿಲ್ಲೆಯಲ್ಲಿ 101 ಹೆಕ್ಟರ್ ಹಾಗೂ ಉತ್ತರ ಕನ್ನಡದಲ್ಲಿ ಸುಮಾರು 70 ಹೆಕ್ಟರ್ ಅರಣ್ಯವನ್ನು ಈ ಯೋಜನೆಯನ್ನು ಬಳಸಿಕೊಳ್ಳಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 72,000 ಮರಗಳ ಹರಣ ಆಗುತ್ತೆ ಅಂತ ಹೇಳಲಾಗುತ್ತೆ. ಇದಕ್ಕೆ ಅರಣ್ಯ ಪಡೆಯ ಮುಖ್ಯಸ್ಥರ ಸಹಮತಿ ಮೇರೆಗೆ ಈಗ ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಅವರು ಅಂಜುಮ್ ಪರಮೇಜ್ ಅವರು ಏನಂತಾರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಸ್ತಾವನ ಮತ್ತೆ ಈಗ ಮುಖ್ಯ ಸಂರಕ್ಷಣಾಧಿಕಾರಿ ಮೂಲಕ ಏನಂತಂದ್ರೆ ಒಂದು ಪರ್ಯಾಯ ಯೋಜನೆ ಇದಕ್ಕೆ ಸಂಬಂಧಪಟ್ಟಂತೆ ಕಡಿಮೆ ಮರಗಳನ್ನ ಕಡಿದು ಏನಂತಾರೆ ಇದನ್ನ ಬಳಸಬಹುದು, ಕಡಿಮೆ ಮರಗಳನ್ನ ಹನನ ಮಾಡಬಹುದು ಅನ್ನೋದಕ್ಕೆ ಪರ್ಯಾಯ ಒಂದು ಯೋಜನೆಯನ್ನು ಕೂಡ ಈಗ ಪ್ರಸ್ತಾವವನ್ನು ಸಲ್ಲಿಸ್ತಾ ಇದ್ದಾರೆ. ಈ ಮೂಲಕ ಏನಂತಂದ್ರೆ ಕರ್ನಾಟಕದ ಸಾಕಷ್ಟು ಅರಣ್ಯ ಸಂಪತ್ತು ಹಾಳಾಗ್ತಾ ಇದೆ. ಒಂದ್ ಕಡೆ ಅಂತ ಮಹದಾಯಿಗಾದ್ರೆ ಅರಣ್ಯದ ವಿಷಯ ಬರುತ್ತೆ. ಆದ್ರೆ ಈ ಒಂದು ತಮ್ನಾರ್ ಯೋಜನೆಗೆ ಈ ರೀತಿ ಯಾಕೆ ಅನ್ನುವಂಥದ್ದು ಪ್ರಶ್ನೆಗಳಿಗೆ ಉದ್ಭವಿಸ್ತಾ ಇದ್ದು. ಒಂದ್ ವೇಳೆ ಗೋವಾ ತಮ್ನಾರ್ ಯೋಜನೆಗೆ ಕರ್ನಾಟಕದ ಅರಣ್ಯವನ್ನು ಬಳಸಿಕೊಳ್ಳೋದಕ್ಕೆ ಒಪ್ಪಿಗೆ ಕೊಡುವುದೇ ಆದಲ್ಲಿ ಆ ಕಡೆಯಿಂದ ಗೋವಾದಿಂದ ಏನು ಮಹದಾಯಿ ನೀರು ಬರುತ್ತೆ ಅದಕ್ಕೂ ಕೂಡ ಒಪ್ಪಿಗೆ ಕೊಡಬೇಕನ್ನುವಂತ ಒಂದು ವಾದವನ್ನ ಇಲ್ಲಿರುವಂತಹ ರೈತ ಮುಖಂಡರು ಮತ್ತು ಹೋರಾಟಗಾರರಿಗೆ ಇಡ್ತಾ ಇದ್ದು. ಮುಂದೆ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.